ഇവിടെ ഞാൻ തോറ്റു. എന്റെ അപ്പിക്ക് നീതി കിട്ടൂല. ಕೇರಳದ ತಿರುವನಂತಪುರಂನ ನೆಡುಮಾನ್ಗಢ್ ಅನ್ನೋ ಊರಲ್ಲಿ ಅಸ್ಗರ್ ಅನ್ನೋನ ಮನೆ ಮುಂದೆ ಸಾವಿರಾರು ಜನ ಜಮಾಯಿಸಿದ್ರು. ಮೀಡಿಯಾದವರು ಕೂಡ ಪೊಲೀಸರು ಅವನನ್ನ ಯಾವಾಗ ಕರ್ಕೊಂಡು ಬರ್ತಾರೋ ಅಂತ ಕಾದು ಕೂತಿದ್ರು. ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿದ ಪೊಲೀಸರು ಇನ್ನಷ್ಟು ಪೊಲೀಸರನ್ನ ಸ್ಥಳಕ್ಕೆ ಬರುವಂತೆ ಸೂಚಿಸಿದ್ರು. ಒಂದು ವೇಳೆ ಇವನೇನಾದ್ರೂ ಜನರ ಕೈಗೆ ಸಿಕ್ಕಿ ಬಿದ್ರೆ ತುಳಿದು ಸಾಯಿಸಿ ಬಿಡ್ತಾರೆ ಅಂತ ಪೊಲೀಸರು ಇನ್ನಷ್ಟು ಪೊಲೀಸರನ್ನ ನಿಯೋಜಿಸಿದ್ರು. ಆರೋಪಿಯಾದ್ರೂ ಸಹ ಕಾನೂನುಬದ್ಧವಾಗಿ ರಕ್ಷಣೆ ಕೊಡೋದು ತಮ್ಮ ಕರ್ತವ್ಯವಾಗಿದ್ರಿಂದ ಪೊಲೀಸರು ಅಸ್ಗರ್ಗೆ ರಕ್ಷಣೆ ಕೊಟ್ಟು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ರು. ಆದ್ರೂ ಕೂಡ ಅಲ್ಲಿ ನೆರೆದಿದ್ದ ಜನ ಪೊಲೀಸರನ್ನು ಲೆಕ್ಕಿಸದೆ ಅಸ್ಗರ್ ಮುಖಾಮೂತಿ ನೋಡದೆ ಚಚ್ಚೋಕೆ ಶುರು ಮಾಡಿದ್ರು. ಆಗ ಪೊಲೀಸರು ಅಡ್ಡ ಬಂದ್ರು ಸಹ ಅಲ್ಲಿನ ಜನ ಕಂಟ್ರೋಲ್ಗೆ ಬರದೆ ಅಸ್ಗರ್ನ ಹಿಡಿದು ಥಳಿಸಿದ್ರು. ಇದರಿಂದ ಪೊಲೀಸರಿಗೆ ಲಾಠಿ ಬೀಸುವ ಅನಿವಾರ್ಯತೆ ಎದುರಾಗಿತ್ತು. ಆಗ ಕೂಡಲೇ ಸ್ಥಳ ಮಹಜರನ್ನ ಮುಗಿಸಿದ ಪೊಲೀಸರು ಆರೋಪಿಯನ್ನ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರಿಗೆ ಸಾಕಾಗಿ ಹೋಗಿತ್ತು. ಅಷ್ಟಕ್ಕೂ ಈ ನೀಚ ಯಾರು ಅಂತ ನೋಡೋಕು ಮೊದಲು ಇನ್ನೊಬ್ಬಳ ಕಥೆಯನ್ನ ನಿಮಗೆ ಹೇಳಲೇಬೇಕು. ಇವಳ ಹೆಸರು ಅಖಿಲ ಅಂತ. ಇವಳಿಗೆ ಈಗಿನ್ನು ಮೈಮೇಲೆ 24 ವರ್ಷ ಬಂದಿದೆ. ಇವಳಿಗೆ 1.5 ವರ್ಷದ ಮಗ ಸಹ ಇದ್ದ ಅಂದ್ರೆ ಈಗ ಇಲ್ವಾ ಅಂದ್ರೆ ಅದೇ ದುರಂತ. ಆ ಮಗುವಿನ ಹೆಸರು ಅರ್ಷದ್ ಅಂತ. ಕೆಲವು ದಿನಗಳ ಹಿಂದಷ್ಟೇ ತಿರುವನಂತಪುರಂ ಸರ್ಕಾರಿ ಆಸ್ಪತ್ರೆಯಿಂದ ಹೊರಗೆ ಬರಬೇಕಾದ್ರೆ ಒಬ್ಬ ಯೂಟ್ಯೂಬರ್ ಅಖಿಲಾನ ಮಗು ಸಮೇತ ಗಮನಿಸಿದ್ದ. ಆಗ ಮಗುವಿನ 2 ಕೈಗಳಿಗೆ ಪ್ಲಾಸ್ಟರ್ ಹಾಕಲಾಗಿತ್ತು. ಆಗ ಆ ಯೂಟ್ಯೂಬರ್ ಮಗು ಕೈಗೆ ಏನಾಯ್ತು ಅಂತ ಅಖಿಲಾನ ಕೇಳಿದ್ದ. ಇದಕ್ಕೆ ಅಖಿಲ ನನ್ನ ಮಗ ತುಂಬಾ ತುಂಟ, ಸೈಕಲ್ ಮೇಲಿಂದ ಬಿದ್ದು 2 ಕೈಗೆ ಫ್ರಾಕ್ಚರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ಲು. ಇಷ್ಟು ಚಿಕ್ಕ ಮಗು ಸೈಕಲ್ ಮೇಲಿಂದ ಹೇಗೆ ಬಿದ್ದ ಅಂತ ಕೇಳಿದ್ದಕ್ಕೆ ಇವಳು ಅವತ್ತು ನಕ್ಕು ಸುಮ್ಮನಾಗಿದ್ಲು. ಅಖಿಲ ಮೂಲತಃ ತಮಿಳುನಾಡಿಗೆ ಸೇರಿದವಳಾಗಿದ್ಲು. ಇವಳು ಡ್ಯಾನ್ಸರ್ ಆಗಿದ್ದು ಒಂದು ಪ್ರೋಗ್ರಾಂ ನಿಮಿತ್ತ ಕೇರಳಕ್ಕೆ ಬಂದಾಗ ಅಲ್ಲಿ ಇವಳಿಗೆ ಅಸ್ಗರ್ ಅನ್ನೋನು ಪರಿಚಯವಾಗಿದ್ದ. ಹೀಗೆ ಇವರಿಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅಖಿಲ ಗಂಡ ಪ್ರಾಣಹರಣ ಮಾಡಿಕೊಂಡು ಸಾವನ್ನಪ್ಪಿದ್ದ. ಅವನು ಸಾಯುವಾಗ ಅಖಿಲ 3 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು. ಗಂಡ ಸತ್ತ ದಿನದಿಂದ ಒಬ್ಬಂಟಿಯಾಗಿ ಜೀವನ ಮಾಡ್ತಿದ್ದ ಅಖಿಲ ಮಗುವಾದ ಮೇಲೆ ಅರ್ಷದ್ ಜೊತೆ ವಾಸ ಮಾಡ್ತಿದ್ಲು. ಆಗ್ಲೇ ಅಸ್ಗರ್ ಅನ್ನೋ ಇವನು ಅಖಿಲಾಗೆ ಪರಿಚಯವಾಗಿದ್ದ. ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಇವನು ಅಖಿಲ ಜೊತೆ ಸಂಸಾರವನ್ನು ಶುರು ಮಾಡಿದ್ದ. ಹೀಗೆ ಇವರಿಬ್ರು ಮದುವೆಯಾಗದಿದ್ರು ಲೀಗಲ್ ಆಗಿ ಇಲ್ಲಿಗಲ್ ರಿಲೇಶನ್ಶಿಪ್ ನ ಶುರು ಮಾಡ್ಕೊಂಡಿದ್ರು. ಅಂದಿನಿಂದ ಈ ಅಸ್ಗರ್ ಮಗು ಮೇಲೆ ಮುಗಿ ಬೀಳ್ತಿದ್ದ. ಮಗು ಅರ್ಷದ್ ಅತ್ರೆ ಸಾಕು ರಾಕ್ಷಸನಂತೆ ಮೇಲೆ ಬಿದ್ದು ಹೊಡೆದು ಬಡೆದು ಮಾಡ್ತಿದ್ದ. 1.5 ವರ್ಷದ ಪುಟ್ಟಕಂದನ ಮೇಲೆ ತನ್ನ ಬಲಪರಾಕ್ರಮವನ್ನ ಪ್ರಯೋಗಿಸ್ತಿದ್ದ. ತನಗೆ ಆಗ್ತಿರೋ ನೋವನ್ನ ಹೇಳಿಕೊಳ್ಳೋಕು ಆಗದ ವಯಸ್ಸು ಈ ಕಂದನದ್ದಾಗಿತ್ತು. ಅಳೋದು ಬಿಟ್ರೆ ಈ ಪುಟ್ಟಕಂದನಿಗೆ ಬೇರೆ ಏನು ಗೊತ್ತಿರ್ಲಿಲ್ಲ. ಹೀಗಿದ್ರು ಕೂಡ ಈ ಮಗುವಿನ ಮೇಲೆ ಅಸ್ಗರ್ ರಾಕ್ಷಸನಂತೆ ವರ್ತಿಸ್ತಿದ್ದ. ಹೀಗೆ ಇಟ್ಕೊಂಡವನು ತಾನೆತ್ತ ಮಗುವಿನ ಮೇಲೆ ರಾಕ್ಷಸನಂತೆ ಮುಗಿಬಿದ್ರು ಕೂಡ ಅಖಿಲ ಏನೊಂದು ಮಾತನಾಡ್ತಿರ್ಲಿಲ್ಲ. ಮಿಂಡ ರಾತ್ರಿ ಮಲಗುವಾಗ ಸುಖ ಕೊಟ್ರೆ ಸಾಕು ಅನ್ನೋದೊಂದೇ ಇವಳ ಉದ್ದೇಶವಾಗಿತ್ತು. ಹೀಗಾಗಿ ಮಗುವನ್ನ ಎಷ್ಟೇ ಹೊಡೆದ್ರು ನೋಡ್ಕೊಂಡು ಸುಮ್ಮನಿರ್ತಿದ್ಲು. ಆಗ್ಲೇ ಈ ಕಿರಾತಕ ಮಗುವಿನ 2 ಕೈಗಳನ್ನ ಮುರಿದು ಬಿಟ್ಟಿದ್ದ. ಮಗು ನೋವನ್ನ ತಾಳಲಾರದೆ ವಿಲಪಿಸಿ ಹೋಗಿದ್ದ. ಇದರಿಂದ ಮಗುವಿಗೆ ಜ್ವರ ಬಂದಿತ್ತು. ಆಗ್ಲೇ ಈ ರಾಕ್ಷಸಿ ಅಖಿಲ ಮಗುವನ್ನ ತಿರುವನಂತಪುರಂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಲು. ಆಗ ಯೂಟ್ಯೂಬರ್ ಮಗು ಅರ್ಷದ್ ಸ್ಥಿತಿ ನೋಡಿ ಏನಾಯ್ತು ಅಂತ ಪ್ರಶ್ನಿಸಿದ್ದ. ಕಳೆದ ಕೆಲವು ದಿನಗಳ ಹಿಂದೆ ಈ ಪುಟ್ಟಕಂದನ ಮೇಲೆ ಅಸ್ಗರ್ ತನ್ನ ಮೃಗೀಯ ವರ್ತನೆಯನ್ನ ತೋರಿಸಿದ್ದ. ಇವನ ರಾಕ್ಷಸತ್ವವನ್ನ ಅಕ್ಕಪಕ್ಕದ ಮನೆಯವರು ಕೂಡ ಗಮನಿಸ್ತಾ ಬರ್ತಿದ್ರು. ಅಖಿಲ ಅಕ್ಕಪಕ್ಕದ ಮನೆಯವರು ಮಗುವನ್ನ ಹೊಡೆದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಾಗಿ ಎಚ್ಚರಿಸಿದ್ರು. ಆದ್ರೂ ಕೂಡ ಅಖಿಲ ಹಾಗೂ ಅಸ್ಗರ್ ಯಾರ ಮಾತಿಗೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಇದೇ ವಿಷಯವನ್ನ ಅರ್ಷದ್ ಅಜ್ಜಿ ತಾತನಿಗೂ ಹೇಳಿದ್ರು. ಆಗ ತಮ್ಮ ಮೊಮ್ಮಗನನ್ನ ನೋಡೋಕೆ ಅಂತ ಅರ್ಷದ್ ಅಜ್ಜಿ ತಾತ ಅಖಿಲ ಮನೆಗೆ ಬಂದಿದ್ರು. ತಮ್ಮ ಮಗ ಸತ್ತಾಗ ಅಖಿಲ 3 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು. ಮಗನ ಅಂತ್ಯಕ್ರಿಯೆ ಮುಗಿದ ತಕ್ಷಣ ಅಖಿಲ ಗಂಡನ ಮನೆಯಿಂದ ನಾಪತ್ತೆಯಾಗಿದ್ಲು. ಬಳಿಕ ಮಗುವಿಗೆ ಜನ್ಮ ಕೊಟ್ಟು ಅಸ್ಗರ್ ಜೊತೆ ಜೀವನ ಮಾಡ್ತಿದ್ಲು. ಆ ಮಗುವನ್ನ ನೋಡೋಕೆ ಅಂತಾನೆ ಅಜ್ಜಿ ತಾತ ಅಖಿಲ ಮನೆಗೆ ಬಂದಿದ್ರು. ಆಗ್ಲೇ ಮಗುವಿನ ದೇಹದ ತುಂಬೆಲ್ಲ ಗಾಯಗಳು ತುಂಬಿ ಹೋಗಿದ್ವು. ಇದನ್ನ ನೋಡಿದ ಮಗುವಿನ ಅಜ್ಜಿ ತಾತ ಇದೇನು ಅಂತ ಅಖಿಲನ ಪ್ರಶ್ನಿಸಿದ್ರು. ಆಗ ಇವಳು ಉಡಾಫೆಯಾಗಿ ಮಾತನಾಡಿದ್ಲು. ಅಲ್ಲದೆ ನನ್ನ ಮನೆಯಿಂದ ಹೊರಟು
ಹೋಗಿ ಅಂತ ಅತ್ತೆ ಮಾವನಿಗೆ ಅಖಿಲ ಎಚ್ಚರಿಸಿದ್ಲು. ಆಗ್ಲೇ ಮನೆಗೆ ಬಂದ ಅಸ್ಗರ್ ಅರ್ಷದ್ನ ತನ್ನ ಅಜ್ಜಿ ತಾತನ ಕೈಯಿಂದ ಕಿತ್ಕೊಂಡು ಅವರನ್ನ ಮನೆಯಿಂದ ಹೊರಗೆ ತಳ್ಳಿದ್ದ. ಈ ಪುಟ್ಟಕಂದನ ಅಜ್ಜಿ ತಾತ ಹೀಗೆ ಮಗುವಿಗೆ ಹಿಂಸೆ ಕೊಡೋ ಬದಲು ನಮಗೆ ಕೊಟ್ಟುಬಿಡಿ ಅಂತ ಅಂಗಲಾಚಿದ್ರು. ಮಗುವನ್ನ ನಮಗೆ ಕೊಡು, ನಾವೇ ಸಾಕ್ತೀವಿ ಅಂತ ಬೇಡ್ಕೊಂಡಿದ್ರು. ಆದ್ರೂ ಕೂಡ ಈ ಕಿರಾತಕರು ಮಗುವನ್ನ ಅವರಿಗೆ ಕೊಟ್ಟಿರಲಿಲ್ಲ. ಅಲ್ಲದೆ ಅಖಿಲ ನಾನೇ ಮಗುನ ಸಾಕೋದಾಗಿ ಅತ್ತೆ ಮಾವನಿಗೆ ಹೇಳಿ ಕಳಿಸಿದ್ಲು. ಆಗ ಅರ್ಷದ್ ಅಜ್ಜಿ ತಾತ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗು ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಕೆಲಸಕ್ಕೆ ಬಾರದ ಪೊಲೀಸರು ಈ ಕಂಪ್ಲೇಂಟ್ ನ ನೆಗ್ಲೆಕ್ಟ್ ಮಾಡಿದ್ರು. ಇದರಿಂದ ಮಾಡೋಕೆ ಬೇರೆ ದಾರಿ ಇಲ್ಲದೆ ಅರ್ಷದ್ ಅಜ್ಜಿ ತಾತ ತಮ್ಮ ಊರಿಗೆ ವಾಪಸ್ ಹೋಗಿದ್ರು. ಕಳೆದ ತಿಂಗಳು ಅಖಿಲ ಡ್ಯಾನ್ಸ್ ಪ್ರೋಗ್ರಾಂ ನಿಮಿತ್ತ ತಮಿಳುನಾಡಿಗೆ ಹೋಗಿದ್ಲು. ಹೀಗೆ ಹೋದವಳು ಮಗುವನ್ನ ಅಸ್ಗರ್ ಹತ್ರನೇ ಬಿಟ್ಟು ಹೋಗಿದ್ಲು. ಕಳೆದ ತಿಂಗಳ ಮೇ 29ರಂದು ಅಖಿಲ ಮನೆಯಲ್ಲಿ ಇಲ್ಲದಿದ್ದಾಗ ಕಂಠಪೂರ್ತಿ ಕುಡಿದು ಮನೆಗೆ ಬಂದವನು ಮಗು ಅರ್ಷದ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕೆ ಶುರು ಮಾಡಿದ್ದ. ಮಗುವಿನ ಹೊಟ್ಟೆ, ತಲೆ, ಕಾಲು, ಬೆನ್ನು ಅಂತ ನೋಡದೆ ಎಲ್ಲೆಂದ್ರಲ್ಲಿ ಹಲ್ಲೆ ಮಾಡಿದ್ದ. ತೊಡೆ ಬಾತುಕೊಳ್ಳುವಂತೆ ಗಿಂಡಿದ್ದ. ಚಾಕುವಿನಿಂದ ಹಲ್ಲೆ ಮಾಡಿದ ಪರಿಣಾಮ ಮಗುವಿನ ದೇಹದಿಂದ ತೀವ್ರ ರಕ್ತಸ್ರಾವವಾಗಿತ್ತು. ಸಾಲದಕ್ಕೆ ಮಗುವಿನ ಅಂಗಾಲಿಗೆ ಬರೆಯನ್ನು ಸಹ ಹಾಕಿದ್ದ. ಹೀಗೆ ಈ ನೀಚಾತಿ ನೀಚನ ಕೈಯಿಂದ ಹಲ್ಲೆಗೆ ಒಳಗಾದ ಈ ಪುಟ್ಟ ಕಂದ ಕಣ್ಣೀರು ಹಾಕ್ತಾ ಜೋರಾಗಿ ಗೋಳಾಡಿದ್ದ. ಹೀಗೆ ಕಣ್ಣೀರು ಹಾಕ್ತಿದ್ದ ಕಂದ ಪ್ರಜ್ಞೆಯನ್ನ ಕಳ್ಕೊಂಡಿದ್ದ. ಆಗ್ಲೇ ಮಗುವಿನ ಜೋರಾದ ಅಳುವಿನ ಶಬ್ದವನ್ನ ಕೇಳಿ ಅಕ್ಕಪಕ್ಕದ ಮನೆಯವರು ಅಖಿಲ ಮನೆಗೆ ಧಾವಿಸಿದ್ರು. ಅವರು ಏನಾಯ್ತು ಅಂತ ಕೇಳಿದ್ದಕ್ಕೆ ಅಸ್ಗರ್ ಮಗು ಊಟ ಮಾಡ್ತಿದ್ದಾಗ ಗಂಟಲಲ್ಲಿ ಸಿಕ್ಕಿಬಿದ್ದು ಅಳ್ತಾ ಇದ್ದಾನೆ ಅಂತ ಕತೆ ಕಟ್ಟಿದ್ದ. ಆಗ ಮಗುವಿನ ಸ್ಥಿತಿಯನ್ನ ಕಂಡ ಅಕ್ಕಪಕ್ಕದ ಮನೆಯವರು ಅಸ್ಗರ್ನ ತರಾಟೆಗೆ ತಗೊಂಡಿದ್ರು. ಕೂಡ್ಲೆ ಇವನೇ ತನ್ನ ಕಾರಲ್ಲಿ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿಗಾಗ್ಲೇ ಮಗುವಿನ ಪರಿಸ್ಥಿತಿ ಕೈಮೀರಿ ಹೋಗಿದ್ರಿಂದ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತೆ ಡಾಕ್ಟರ್ಗಳು ಹೇಳಿದ್ರು. ಕೊನೆಗೆ ತಿರುವನಂತಪುರಂ ಆಸ್ಪತ್ರೆಗೆ ಕರ್ಕೊಂಡು ಬರುವಷ್ಟರಲ್ಲಿ ಈ ಪುಟ್ಟಕಂದನ ಪ್ರಾಣ ಪಕ್ಷಿ ಈ ಕೆಟ್ಟ ಜಗತ್ತಿನಿಂದ ಹಾರಿ ಹೋಗಿತ್ತು. ಡಾಕ್ಟರ್ಗಳು ಮಗುವಿನ ದೇಹವನ್ನ ಕೂಲಂಕುಷವಾಗಿ ಪರಿಶೀಲಿಸಿದ್ರು. ಆಗ ಮಗುವಿನ ದೇಹದ ಮೇಲೆ ಮಾರಣಾಂತಿಕವಾದ ಗಾಯಗಳಾಗಿದ್ವು. ಅಲ್ಲದೆ ಮಗುವಿನ ಮರ್ಮಾಂಗವನ್ನ ಸಿಗರೆಟ್ನಿಂದ ಸುಟ್ಟಿರೋ ಗಾಯದ ಗುರುತುಗಳು ಸಹ ಇದ್ವು. ಹೀಗಾಗಿ ಡಾಕ್ಟರ್ಗಳು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ವಿಷಯ ತಿಳಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಧಾವಿಸಿದ್ರು. ಅಸ್ಗರ್ನ ವಶಪಡಿಸಿಕೊಂಡಿದ್ರು. ತಾನು ಕೊನೆಯುಸಿರೆಳೆಯೋಕು ಮೊದಲು ತನ್ನ ತಾಯಿ ಹಾಗೂ ಮಲತಂದೆ ಎಷ್ಟು ಕ್ರೂರಿಗಳು ಅನ್ನೋದನ್ನ ಈ ಪ್ರಪಂಚಕ್ಕೆ ಈ ಪುಟ್ಟ ಕಂದ ತೋರಿಸಿಕೊಟ್ಟು ಹೋಗಿದ್ದ. ಪೊಲೀಸರು ಮಗುವಿನ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದಾಗಲೇ ಘೋರವಾದ ವಿಷಯಗಳು ಬಯಲಾಗಿದ್ವು. ಯಾಕಂದ್ರೆ ಮಗುವಿನ ದೇಹದ ಹೊರಗೆ 51 ಗಾಯಗಳಾಗಿದ್ವು. ದೇಹದ ಒಳಗೆ ಇದ್ದ ಅಂಗಾಂಗಗಳೆಲ್ಲ ಡ್ಯಾಮೇಜ್ ಆಗಿದ್ವು. ಮಗುವಿನ ದೇಹದ ಮೂಳೆಗಳೆಲ್ಲ ಮುರಿದು ಹೋಗಿದ್ವು. ಇದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಮಗು ಮೃತಪಟ್ಟಿದೆ ಅಂತ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಗೊತ್ತಾಗಿತ್ತು. ಯಾವಾಗ ಅರ್ಷದ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ ವಿಚಾರ ಹೊರಗೆ ಬಂತೋ ಆಗ್ಲೇ ಪೊಲೀಸರು ಅಲರ್ಟ್ ಆಗಿದ್ರು. ಅರ್ಷದ್ ಮೃತಪಟ್ಟ ವಿಚಾರ ಅಖಿಲ ಇದ್ದ ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿ ಹೋಗಿತ್ತು. ಇದರಿಂದ ಕೋಪೋದ್ರಿಕ್ತರಾದ ಜನ ಅಸ್ಗರ್ ಹಾಗೂ ಅಖಿಲ ಬರುವಿಕೆಯನ್ನೇ ಕಾಯ್ತಿದ್ರು. ಯಾಕಂದ್ರೆ ಅಖಿಲ ಅಕ್ಕಪಕ್ಕದ ಮನೆಯವರೆಲ್ಲ ಮಗುವನ್ನ ಹೊಡಿಬೇಡ ಅಂತ ಅದೆಷ್ಟೋ ಸಲ ಕೇಳ್ಕೊಂಡಿದ್ರು. ನಿಮಗೆ ಸಾಕೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಅನಾಥಾಶ್ರಮಕ್ಕಾದ್ರೂ ಸೇರಿಸಿ, ಅದು ಕೈಲಾಗದಿದ್ರೆ ಮಗುವನ್ನ ತನ್ನ ಅಜ್ಜಿ ತಾತನ ಕೈಗಾದ್ರೂ ಒಪ್ಪಿಸುವಂತೆ ಅವರು ಎಷ್ಟೋ ಸಲ ಕೇಳ್ಕೊಂಡಿದ್ರು. ಆದ್ರೆ ಇದ್ಯಾವ ಮಾತನ್ನು ಕೇಳದ ಅಖಿಲ ಮಿಂಡನ ಜೊತೆ ಎಂಜಾಯ್ ಮಾಡ್ತಾ ಮಗುವಿನ ಸಾವಿಗೆ ಕಾರಣವಾಗಿದ್ಲು. ಪೊಲೀಸರು ಅಖಿಲ ಹಾಗೂ ಅಸ್ಗರ್ನ ಅರೆಸ್ಟ್ ಮಾಡಿರೋ ವಿಚಾರ ಗ್ರಾಮದ ಜನರಿಗೆ ಗೊತ್ತಾಗಿ ಇವರ ಮನೆ ಮೇಲೆ ದಾಳಿ ಮಾಡಿದ್ರು. ಆಗ್ಲೇ ಪೊಲೀಸರು ಆರೋಪಿ ಅಸ್ಗರ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಬರ್ತಿದ್ದಂತೆ ಅಲ್ಲಿ ನೆರೆದಿದ್ದ ಜನ ಸಹನೆಯನ್ನ ಕಳ್ಕೊಂಡು ಕೈಗೆ ಸಿಕ್ಕ ಅಸ್ಗರ್ನ ಮುಖಾಮೂತಿ ನೋಡದೆ ಚಚ್ಚಿದ್ರು. ಆರೋಪಿಯಾದ್ರೂ ಸಹ ಕಾನೂನುಬದ್ಧವಾಗಿ ರಕ್ಷಣೆ ಕೊಡೋದು ತಮ್ಮ ಕರ್ತವ್ಯವಾಗಿದ್ರಿಂದ ಪೊಲೀಸರು ಅಸ್ಗರ್ಗೆ ರಕ್ಷಣೆ ಕೊಟ್ಟು ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ರು. ಆದ್ರೂ ಕೂಡ ಅಲ್ಲಿ ನೆರೆದಿದ್ದ ಜನ ಪೊಲೀಸರನ್ನು ಲೆಕ್ಕಿಸದೆ ಅಸ್ಗರ್ನ ಮುಖಾಮೂತಿ ನೋಡದೆ ಬಾರಿಸಿದ್ರು. ಆಗ ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋಕೆ ಲಾಠಿ ಬೀಸಿದ್ರು. ಈ ಕೇಸಲ್ಲಿ ಆರೋಪಿ ಅಸ್ಗರ್ ಪಾತ್ರ ಎಷ್ಟಿದೆಯೋ ತಾಯಿ ಅಖಿಲ ಪಾತ್ರವು ಅಷ್ಟೇ ಇದೆ ಅಂತ ಪೊಲೀಸರು ಕೇಸ್ನ ದಾಖಲಿಸಿದ್ರು. ಆಗ್ಲೇ ಈ ಅಸ್ಗರ್ಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಅಸ್ಗರ್ ಮೊದಲ ಹೆಂಡತಿಯನ್ನ ತೀವ್ರವಾಗಿ ಹಿಂಸೆ ಕೊಟ್ಟು ಅವಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ಇದರಿಂದ ಅವಳು ಕೋಮಾಗೆ ಜಾರಿದವಳು ಈವರೆಗೂ ಚೇತರಿಸಿಕೊಂಡಿಲ್ಲ. ಇದಾದ ನಂತರ ಇನ್ನೊಂದು ಮಹಿಳೆ ಜೊತೆ
ಜೊತೆಗೂ ಇವನು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಂತೆ. ಆದ್ರೆ ಅವಳು ಪ್ರಾಣಹರಣ ಮಾಡಿಕೊಂಡಿದ್ರಿಂದ ಇವನ ಮೇಲೆ ಪೊಲೀಸ್ ಕೇಸ್ ದಾಖಲಾಗಿತ್ತು. ಇದರಿಂದ ಪೊಲೀಸರು ಆ ಕೇಸ್ ಬಗ್ಗೆನೂ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಈ ಅಖಿಲ ಕೂಡ ಸಾಮಾನ್ಯದವಳಲ್ಲ. ಯಾಕಂದ್ರೆ ಮದುವೆಯಾದ 6 ತಿಂಗಳಿಗೆ ಗಂಡನನ್ನ ಬಿಟ್ಟು ಇವಳು ತವರು ಮನೆಯನ್ನ ಸೇರ್ಕೊಂಡಿದ್ಲು. ಹೆಂಡತಿ ತನ್ನ ಬಿಟ್ಟು ಹೋಗಿದ್ದನ್ನ ಸಹಿಸಿಕೊಳ್ಳದೆ ಅಖಿಲ ಗಂಡ ಪ್ರಾಣಹರಣ ಮಾಡ್ಕೊಂಡಿದ್ದ. ಅವನು ಸಾಯುವಾಗ ಅಖಿಲ 3 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು. ಇದರಿಂದ ಅಖಿಲ ಗಂಡನ ಸಾವಿನ ಬಗ್ಗೆನೂ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದು ಆ ಕೇಸ್ನ ಕುರಿತು ತನಿಖೆಯನ್ನ ಶುರು ಮಾಡಿದ್ದಾರೆ. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.